ತೂಕದ ವಸ್ತುಗಳನ್ನು ಮೆಚ್ಚಿಕೊಳ್ಳುವ ನಿಹಾಲ್ ಒಂದು ದಿನ ಪೇಂಟಿಂಗ್ ವಸ್ತುಗಳ ಹಂಚಿಕೆಯಾಗುವ ಮೇಳದಲ್ಲಿ ಗೊಡ್ಡೆ ಎಂದು ಕರೆಯಲ್ಪಡುವ ವಿಚಿತ್ರ ಸಾರಾಂಶದ ಆಟಿಕೆಯನ್ನು ಕಂಡ. ಅದನ್ನು ಆಕರ್ಷಕ ಎಂದು ಕಂಡು ತಕ್ಷಣ ಅದನ್ನು ಹಳ್ಳಿ ಮೇಳದಲ್ಲಿ ಮೂರಡೆನ ಸೊರಡದಲಿಸಿತು. ಈ ಗೊಡ್ಡೆಗೆ ಕಪ್ಪು ಕಣ್ಣುಗಳು, ಉತ್ಸಾಹಭರಿತ ನಗೆ ಮತ್ತು ಸ್ವಲ್ಪ ವಿಚಿತ್ರವಾದ ಪ್ರಶ್ನೆಪಟ್ಟಿಯ ನಿರೀಕ್ಷೆಗಳಿದ್ದವು. ನಿಹಾಲ್ ಅದನ್ನು ತಾನು ಓದುವ ನದಿ ಪಕ್ಕದಲ್ಲಿ. ಸೊ ಗೈಸ್, ಈಗ ನೋಡಿದ್ರಲ್ಲ ಈ ಥರ ಹಾರರ್ ಅನಿಮೇಟೆಡ್ ಸ್ಟೋರಿ ಯಾವ ಥರ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ತುಂಬ ಈಸಿ ಅಂದರೆ ತುಂಬ ಈಸಿ, ತುಂಬ ಆ್ಯಂಡ್ ಕಷ್ಟನೂ ಮಾಡಬೇಕಂತ ಅವಶ್ಯಕತೆ ಇಲ್ಲ, ಅಷ್ಟು ಈಸಿ. ನೀವೆಲ್ಲ ಒಂದೇ ಅಪ್ಲಿಕೇಶನಲ್ಲಿ ಮಾಡ್ಬೋದು, ಓಕೆನಾ. ಆ್ಯಂಡ್ ಇದು ಈಸಿಲಿ ಕೂಡ ಮೊನಟೈಸೇಷನ್ ಕೂಡ ಆಗಿಬಿಡುತ್ತೆ, ಓಕೆನಾ. ಸೊ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಯಾವ್ದಾರ ಹಾರರ್ ಅನಿಮೇಟೆಡ್ ಸ್ಟೋರಿ ನೀವು ಮಾಡ್ಬೋದು. ಹಾರರ್ ಅಂತಲೇ ಇಲ್ಲ, ಸೊ ನೀವು ಈ ಥರ ಒಂದು ಮೆಥಡ್ ಕಲ್ತ್ಕೊಂಡ್ರೆ ಸಾಕು. ನೀವು ಹಾರರ್ ಅಂತಲೇ ಇಲ್ಲ, ಲೈಕ್ ಸ್ಟೋರಿ ವಿಡಿಯೋನೂ ಮಾಡ್ಬೋದು, ಕಿಡ್ಸಿಗೆ ಸ್ಟೋರಿ ವಿಡಿಯೋನೂ ಮಾಡ್ಬೋದು, ಆ್ಯನಿಮಲ್ ಸ್ಟೋರಿ ವಿಡಿಯೋ ಮಾಡ್ಬೋದು, ಇನ್ನು ಬೇರೆ ಬೇರೆ ಟೈಪ್ ಸ್ಟೋರಿ ವಿಡಿಯೋಸ್ ಎಲ್ಲ ಇರುತ್ತಲ್ಲ, ಆ ಥರ ಎಲ್ಲ ನೀವು ಮಾಡ್ಬೋದು ಈಸಿಲಿ, ಓಕೆನಾ ಗೈಸ್. ಸೊ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ನಿಮಗೆ ಒಂದು ಫಾರ್ ಎಕ್ಸಾಂಪಲ್ಗೆ ತೋರಿಸ್ಬಿಡ್ತೀನಿ ಒಂದು ಚಾನಲ್ಲು. ಸೊ ನಾವಿಲ್ಲಿ ಸರ್ಚಲ್ಲಿ ಖೂನಿ ಮಂಡೆ ಅಂತ ಒಂದು ಚಾನಲ್ನ ನಿಮಗೆ ತೋರಿಸ್ತೀನಿ. ಇದು ಬಂದುಬಿಟ್ಟು ಹಾರರ್ ಆ್ಯನಿಮೇಟೆಡ್ ಸ್ಟೋರಿನೇ AI ಕ್ರಿಯೇಟ್ ಮಾಡೋದು, ಓಕೆನಾ. ಸೊ ಇಲ್ಲಿ ವ್ಯೂ ಚಾನಲ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ನೋಡ್ಬೋದು ಇವ್ರದ್ದು ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ, 5 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಓಕೆನಾ. ಸೊ ಇವರು ಯಾವ ಥರ ವೀಡಿಯೋ ಮಾಡ್ತಾರೆ ಅಂದರೆ ನೋಡಿ, ಫಾರ್ ಎಕ್ಸಾಂಪಲ್ಗೆ ನಾನು ವೀಡಿಯೋ ತೋರಿಸ್ತೀನಿ ನಿಮಗೆ. ನೀವು ಲೇಟೆಸ್ಟ್ ವೀಡಿಯೋನ ನೋಡ್ಬೋದು, 1 ಮಿಲಿಯನ್ವರೆಗೂ ವ್ಯೂಸ್ ಹೋಗಿದೆ. ಸೊ ಈ ಥರ ವೀಡಿಯೋಸ್ ಬಂದುಬಿಟ್ಟು ಆಡಿಯನ್ಸ್ಗಳಿಗೆ ತುಂಬ ಇಷ್ಟ ಆಗುತ್ತೆ, ಓಕೆನಾ. ಸೊ ನೀವು ಇದೇ ಥರ ಸೇಮ್ ಏನಿದೆ ವೀಡಿಯೋ ಮಾಡ್ಬೋದು, ಓಕೆನಾ. ಸೊ ನಾನಿಲ್ಲಿ ಸ್ಕಿಪ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ಗೈಸ್, ಈ ಥರ, ಓಕೆನಾ. ಸೊ ನೋಡಿ ಈ ಥರ ಬಂದುಬಿಟ್ಟು ಇವರು ಆ್ಯನಿಮೇಷನ್ನ ಯೂಸ್ ಮಾಡಿಕೊಂಡು, ಲೈಕ್ ಈ ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ಎಲ್ಲ ಯೂಸ್ ಮಾಡಿಕೊಂಡು ಈ ಥರ ವೀಡಿಯೋ ಮಾಡಿರೋದು. ಈ ಚಾನೆಲ್ ಬೇಕಿದ್ರೆ ನೀವು ಚೆಕ್ಔಟ್ ಮಾಡ್ಕೋಬೋದು, ಓಕೆನಾ ಗೈಸ್. ಸೊ ಈಗ ನಾವು ಬರೋಣ ಯಾವ ಥರ ಈ ಥರ ಆ್ಯನಿಮೇಟೆಡ್ ಹಾರರ್ ಸ್ಟೋರಿ ಮಾಡೋದಂತ, ಓಕೆನಾ. ಸೊ ಸಿಂಪಲಿ ಎಲ್ಲರ ಹತ್ರನೂ ಬಂದುಬಿಟ್ಟು ChatGPT ಅಪ್ಲಿಕೇಶನ್ ಏನಿರುತ್ತೆ ಇದ್ದೇ ಇರುತ್ತೆ. ಸೊ ಸಿಂಪಲಿ ಸ್ಟೋರಿಗೋಸ್ಕರ ನಾವು ChatGPT ಅಪ್ಲಿಕೇಶನ್ ಬಂದುಬಿಟ್ಟು ಯೂಸ್ ಮಾಡ್ಕೊಳ್ಳೋಣ, ಓಕೆನಾ. ಸೊ ನಿಮಗೆ ಇಲ್ಲ ನನಗೆ ಈ ಸ್ಟೋರಿ ಬಂದುಬಿಟ್ಟು ChatGPTಯಿಂದ ಬೇಡ, ನನಗೆ ಯೂಟ್ಯೂಬಿಂದ ಸ್ಟೋರಿ ಬೇಕನ್ನೋರು, ಸೊ ನಿಮಗೆ ಯಾವ ಚಾನಲಲ್ಲಿ ಯಾವ ಸ್ಟೋರಿ ಬೇಕು, ಓಕೆನಾ, ಆ ಸ್ಟೋರಿನ ಸಿಂಪಲಿ ನೋಡಿ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ಗೆ ನಾನು ಇದೇ ಸ್ಟೋರಿ ತಗೋತಾ ಇದ್ದೀನಿ ಅಂದ್ಕೊಳ್ಳಿ, ಓಕೆನಾ. ಇದನ್ನು ನಾವು ಯಾವ ಥರ ಚೇಂಜ್ ಮಾಡಿ ನಾವು ಇದೇ ಥರ ಸ್ಟೋರಿ ಬರ್ಸ್ಕೊಬೋದು ಅಂತ ಹೇಳ್ತೀನಿ. ಸಿಂಪಲಿ ಇದರದ್ದು ಲಿಂಕ್ ಏನಿದೆ ಕಾಪಿನ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡಾದಮೇಲೆ ಇಲ್ಲಿ ಆ ಲಿಂಕ್ನ ಬಂದುಬಿಟ್ಟು ಪೇಸ್ಟ್ ಮಾಡಿಬಿಟ್ಟು ಇದು ಕೆಳಗಡೆ ಬಂದುಬಿಟ್ಟು ಒಂದು ಸ್ವಲ್ಪ ಸ್ಪೇಸ್ ಕೊಡಿ. ಸ್ಪೇಸ್ ಕೊಟ್ಟಾದಮೇಲೆ ನನಗೆ ಇದೇ ಥರ ಸ್ಟೋರಿ ಬಂದುಬಿಟ್ಟು ಬರೆದು ಕೊಡಿ. ಆ್ಯಂಡ್ ನೇಮ್ ಮತ್ತು ಜಾಗ ಚೇಂಜ್ ಇರಬೇಕು ಅಂತ ಹೇಳಿ, ಓಕೆನಾ. ಸ್ಟೋರಿಯಲ್ಲಿ ಏನು ನೇಮ್ಸ್ ಯೂಸ್ ಮಾಡಿದ್ದಾರೆ ಅದು, ಮತ್ತು ಆ ಸ್ಟೋರಿಯಲ್ಲಿ ಏನು ಪ್ಲೇಸ್ ಯೂಸ್ ಮಾಡಿದ್ದಾರೆ ಅದು, ಆಗ ಬಂದುಬಿಟ್ಟು ನಿಮಗೆ ಕಾಪಿರೈಟ್ ಇಶ್ಯೂ ಏನಿರುತ್ತೆ ಅದು ಬರಲ್ಲ, ಓಕೆನಾ. ಸೊ ನಾನಿಲ್ಲಿ ಬರಿತೀನಿ. ಸೊ ನೋಡಿ ಗೈಸ್, ನಾನಿಲ್ಲಿ ಬರ್ತಿದ್ದೀನಿ. ನನಗೆ ಈ ಸ್ಟೋರಿದು ಹೆಸರು ಮತ್ತು ಸ್ಥಳ ಬದಲಾವಣೆ ಮಾಡಿ ಸ್ಟೋರಿ ಬರೆದು ಕೊಡಿ ಅಂತ. ಸೊ ಸಿಂಪಲಿ ಇದನ್ನು ನೀವು ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ಸೇಮ್ ಅದೇ ಸ್ಟೋರಿ ಏನಿದೆ ಇದು ಚೇಂಜ್ ಮಾಡಿಬಿಟ್ಟು ನಿಮಗೆ ಬರೆದು ಕೊಡ್ತಾರೆ, ಓಕೆನಾ. ಸೊ ನೋಡಿ ಇಲ್ಲಿ ಕತೆ ಏನಿದೆ ಅದು ಬರೆದು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಜಾಗ ಮತ್ತು ಸ್ಟೋರಿದು ಜಾಗ ಚೇಂಜ್ ಮಾಡಿದ್ದಾರೆ. ಆ್ಯಂಡ್ ನೇಮ್ಸ್ ಎಲ್ಲ ಕೂಡ ಚೇಂಜ್ ಮಾಡಿದ್ದಾರೆ. ಅದರಲ್ಲಿ ಬೇರೆ ನೇಮ್ಸ್ ಇದೆ, ಇದರಲ್ಲಿ ಬೇರೆ ನೇಮ್ಸ್ ಇದೆ. ಆ್ಯಂಡ್ ಜಾಗನೂ ಕೂಡ ಚೇಂಜ್ ಮಾಡಿದ್ದಾರೆ, ಓಕೆನಾ. ನೀವು ನೋಡ್ಬೋದು ಇಲ್ಲಿ ಸ್ಟೋರಿ ಬಂದುಬಿಟ್ಟು ನಮಗೆ ಬಂದಿದೆ. ಇಲ್ಲಿ ತೂಕದ ವಸ್ತುಗಳನ್ನು ಮೆಚ್ಚಿಕೊಳ್ಳುವ ನಿಹಾಲ್ ಒಂದು ದಿನ ಪೆಟ್ಟಿಂಗ್ ವಸ್ತುಗಳನ್ನು ಹಂಚಿಕೆಯಾಗುವ ವೇಳೆಯಲ್ಲಿ ಗುಡ್ಡೆ ಎಂದು ಕರೆಯಲ್ಪಟ್ಟುವ ವಿಚಿತ್ರ ರಹಸ್ಯದ ಅಂಟಿಕೆಯನ್ನು ಏನೋ ಒಂದು ಸ್ಟೋರಿ ಇದೆ. ಸೊ ಈ ಸ್ಟೋರಿನ ನೀವು ಆ ಥರ ಇದ್ರದ್ದು ಏನಿದೆ ಈಗ ನಮಗೆ ಇದರದ್ದು ಈ ಸ್ಟೋರಿದು ಪ್ರಾಂಪ್ಟ್ ಬೇಕು, ಓಕೆನಾ. ಸ್ಟೋರಿ ಅಂತೂ ಬಂದುಬಿಟ್ಟು ನಿಮಗೆ ಸೇಮ್ ಸ್ಟೋರಿನೂ ಯೂಸ್ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ChatGPTಯಿಂದ ಬೇರೆ ಸ್ಟೋರಿನೂ ಕೇಳ್ಬೋದು, ಓಕೆನಾ. ಸೊ ಗೊತ್ತಾಯ್ತಲ್ಲ. ಸೊ ಈಗ ನಮಗೆ ಏನು ಬೇಕು, ಈ ಕಥೆದು ಪ್ರಾಂಪ್ಟ್ ಬರೆದು ಕೊಡಿ, ಸೀನ್ ವೈಸ್ ಸೀನ್ ಅಂತ ಕೇಳಿ, ಓಕೆನಾ. ಸೊ ನೀವಿಲ್ಲಿ ಮೈಕ್ ಆಪ್ಷನ್ ನಿಮಗೆ ಕಾಣಿಸ್ತಿದೆಯಲ್ಲ, ಈ ಮೈಕ್ ಆಪ್ಷನಲ್ಲಿ ನೀವು ಟೈಪ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಇದರಲ್ಲಿ ಹೇಳ್ಬೋದು, ಓಕೆನಾ. ಸೊ ನಾನು ಸಿಂಪಲಿ ಹೇಳ್ಕೊಳ್ತೀನಿ, ಓಕೆನಾ. ಸೊ ಸಿಂಪಲಿ ನಾವು ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಪ್ರಾಂಪ್ಟ್ ಬಂದುಬಿಟ್ಟು ನಮಗೆ ಬರೆದು ಕೊಡ್ತಾರೆ, ಓಕೆನಾ. ಸೀನ್ ವೈಸ್ ಸೀನು ಇಂಗ್ಲೀಷಲ್ಲಿ. ಸೊ ನೋಡಿ, ಮೊದಲನೇ ಪ್ರಾಂಪ್ಟು, ಎರಡನೇದು, ಮೂರನೇದು, ನಾಲ್ಕನೇದು ಸೇಮ್, ಟೋಟಲಿ 5, 6, 7, 8ನೇ ಪ್ರಾಂಪ್ಟು,
ಟೋಟಲಿ ಬಂದ್ಬಿಟ್ಟು ಇಲ್ಲಿ ನಮಗೆ 9 ಪ್ರಾಂಪ್ಟ್ ಕೊಟ್ಟಿದೆ. ಸೊ ಈಗ ನಮ್ಗೆ ಏನು ಮಾಡಬೇಕು, ಸೊ ಫಸ್ಟ್ನೇ ಪ್ರಾಂಪ್ಟ್ ಏನಿದೆ ಇದು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಈ ಮೊದಲನೇ ಪ್ರಾಂಪ್ಟ್ ಏನಿದೆ ನಾವು ಕಾಪಿ ಮಾಡ್ಕೊಳ್ಳೋಣ. ಓಕೆನಾ, ಈ ಪ್ರಾಂಪ್ಟು ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಮಾಡ್ಕೊಂಡಾದ್ಮೇಲೆ ಗೈಸ್ ಈಗ ಪ್ಲೇಸ್ಟೋರ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಟೈಪ್ ಮಾಡಿ ಏನಂತ ಮೀಟಾ AI ಅಂತ ನೀವು ಟೈಪ್ ಮಾಡಿದರೆ ಇದು ಬಂದುಬಿಡುತ್ತೆ. ಇದು ಏನಿದೆ ಅಪ್ಡೇಟ್ ಮಾಡ್ಕೊಳ್ಳೋದಾದರೂ ಮಾಡ್ಕೊಳ್ಳಿ, ಇಲ್ಲ ಆಲ್ರೆಡಿ ಇನ್ಸ್ಟಾಲ್ ಮಾಡಿದರೆ ಅಪ್ಡೇಟ್ ಕೇಳುತ್ತೆ. ಇಲ್ಲ ನಾನು ಇನ್ಸ್ಟಾಲ್ ಮಾಡಿಲ್ಲ ಅಂದರೆ ಸ್ಟಾರ್ಟಿಂಗಲ್ಲಿ ಇನ್ಸ್ಟಾಲ್ ಮಾಡಿಬಿಟ್ಟು ನಿಮ್ಮದು ಏನು ಇನ್ಸ್ಟಾಗ್ರಾಮ್ ಅಕೌಂಟ್ ಏನಿರುತ್ತೆ, ನೀವು ಯಾವುದೇ ಇನ್ಸ್ಟಾಗ್ರಾಮ್ ಅಕೌಂಟ್ ಯೂಸ್ ಮಾಡ್ತಿದ್ದೀರಾ ಆ ಅಕೌಂಟಿಂದ ಲಾಗಿನ್ ಮಾಡ್ಕೊಳ್ಳಿ. ಓಕೆನಾ, ಬೇರೆದು ಏನು ಮಾಡಬೇಕಂತ ಅವಶ್ಯಕತೆ ಇಲ್ಲ. ಓಕೆನಾ, ಸೊ ಸಿಂಪಲಿ ನಾವಿದು ಅಪ್ಡೇಟ್ ಆಗಕ್ಕೆ ಬಿಡೋಣ. ಅಪ್ಡೇಟ್ ಆದಮೇಲೆ ಯಾವ ಥರ ಏನು ಮಾಡೋಣ ಅಂತ ನಾನು ನಿಮಗೆ ಹೇಳ್ತೀನಿ. ಅಪ್ಡೇಟ್ ಆಗಿದೆ, ಇದು ಸಿಂಪಲಿ ನಾವು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ಈಗ ನಾವು ಮೊದಲನೇ ಪ್ರಾಂಪ್ಟ್ ಏನು ಬರ್ಸಿದ್ವಿ, ಓಕೆನಾ, ಸಾರಿ ChatGPTಯಿಂದ ಏನು ಕಾಪಿ ಮಾಡ್ಕೊಂಡಿದ್ವಲ್ಲ ಆ ಮೊದಲನೇ ಪ್ರಾಂಪ್ಟ್ ಬಂದುಬಿಟ್ಟು ನಮಗೆ ಇಲ್ಲಿ ಪೇಸ್ಟ್ ಮಾಡಬೇಕು. ಸೊ ನಾನು ಮೊದಲನೇ ಪ್ರಾಂಪ್ಟ್ ಏನಿದೆ ಪೇಸ್ಟ್ ಮಾಡ್ಕೊಳ್ತೀನಿ. ಪೇಸ್ಟ್ ಮಾಡಿ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನಮ್ಮದು ಇಲ್ಲಿ ಹೈ ಕ್ವಾಲಿಟಿಯಲ್ಲಿ ಫೋಟೋಸ್ ಜನ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಓಕೆನಾ, ಸೊ ನೋಡಿ ನಮಗೆ 4 ಫೋಟೋಸ್ ಬಂದುಬಿಟ್ಟು ಇಲ್ಲಿ ಕೊಟ್ಬಿಡ್ತಾರೆ. ಸೊ 4ಅಲ್ಲಿ ನಮಗೆ ಯಾವ್ದು ಇಷ್ಟ ಆಗುತ್ತೆ ಆ ಫೋಟೋನ ನಾವಿಲ್ಲಿ ಏನು ಮಾಡ್ಬೋದು, ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡೋಕ್ಕಿಂತ ಮುಂಚೆ ನಾವು ಇದನ್ನು ಆ್ಯನಿಮೇಟ್ ಮಾಡಬೇಕು. ಓಕೆನಾ, ವಿಡಿಯೋ ರೂಪದಲ್ಲಿ ಮಾಡಬೇಕು. ಸಿಂಪಲಿ ಆ್ಯನಿಮೇಟ್ ಅಂತ ಬರೀರಿ. ಆ್ಯನಿಮೇಟ್ ಅಂತ ಬರೆದ್ಬಿಟ್ಟು ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬೇಡಿ, ಆಮೇಲೆ ಆ್ಯನಿಮೇಟ್ ಆಗಿ ಬರಲ್ಲ. ಆ್ಯನಿಮೇಟ್ ಅಂತ ಕರೆಕ್ಟಾಗಿ ಬರೀರಿ, ಆಗ ಎಲ್ಲ ಫೋಟೋ ಏನಿದೆ ನಿಮಗೆ ಆ್ಯನಿಮೇಟ್ ಆಗಿ ಬಂದುಬಿಡುತ್ತೆ. ಸೊ ಒಂದೊಂದಾಗಿ ನಾವು ಆ್ಯನಿಮೇಟ್ ಮಾಡ್ಕೊಳ್ಳೋಣ ಎಲ್ಲ ಫೋಟೋಸ್ನ. ಓಕೆನಾ, ಸೊ ನೋಡಿ ನಮ್ಮದು ಎಲ್ಲ ಫೋಟೋ ಬಂದುಬಿಟ್ಟು ಆ್ಯನಿಮೇಟ್ ಆಗಿ ಬಂದಿದೆ. ಸೊ ಸಿಂಪಲ್ಲಿ ನಾವೇನು ಮಾಡೋಣ, ಈ ಆ್ಯನಿಮೇಟ್ ಆಗಿರೋದು ಯಾವುದಾದ್ರೂ ಒಂದು ನಾವೇನು ಮಾಡೋಣ ಡೌನ್ಲೋಡ್ ಮಾಡ್ಕೊಳ್ಳೋಣ. ಸೊ ಅಂದ್ಕೊಳ್ಳಿ ನಾನಿದು ಮೊದಲನೇದು ಡೌನ್ಲೋಡ್ ಮಾಡ್ಕೊಳ್ತೀನಿ, ಇದು ಫಸ್ಟ್ನೇದು. ಓಕೆನಾ, ಸೊ ಇದನ್ನು ನಾನು ಇಲ್ಲಿಂದ ಸೇವ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದೇನಾಗುತ್ತೆ, ನಮ್ಮದು ಸೇವ್ ಆಗುತ್ತೆ. ಓಕೆನಾ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಸೇವ್ ಆಗಿಬಿಡುತ್ತೆ. ಸೊ ಸೇಮ್ ಇದೇ ಥರ ನಮ್ಮದು ಏನು ಮಾಡಬೇಕು, ನಾವು ಎರಡನೇ ಪ್ರಾಂಪ್ಟ್ ಏನಿದೆ ಎರಡನೇ ಪ್ರಾಂಪ್ಟನ್ನು ನಾವು ಇಲ್ಲಿಂದ ಕಾಪಿ ಮಾಡ್ಕೊಂಡಿರ್ತಾರ ಸೇಮ್ ಅದೇ ಪ್ರಾಸೆಸ್ಸಲ್ಲಿ ಇಲ್ಲಿ ನಾವೇನು ಮಾಡೋಣ, ಇದನ್ನು ಪೇಸ್ಟ್ ಮಾಡಿಬಿಟ್ಟು ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ, ಎರಡನೇ ಪ್ರಾಂಪ್ಟ್ ನೀವು ಕಳಿಸಿದ್ದು ನಿಮ್ಮದು ಫೋಟೋ ಏನಾಗುತ್ತೆ ಜನ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದ ಜನ್ರೇಟ್ ಆದಮೇಲೆ ಸೇಮ್ ನೀವೇನು ಮಾಡಿ ಅಂದರೆ ಆ್ಯನಿಮೇಟ್ ಅಂತ ಕಳಿಸಿ. ಓಕೆನಾ, ಸೇಮ್ ಮುಂದೆ ಇದ್ದು ಆ್ಯನಿಮೇಟ್ ಅಂತ ಕಳಿಸಿದರೆ ಅದು ಆ್ಯನಿಮೇಟ್ ಆಗಿಬಿಟ್ಟು ಬಂದುಬಿಡುತ್ತೆ. ಓಕೆನಾ, ಸೇಮ್ ಪ್ರಾಸೆಸ್ಸಲ್ಲಿ ನೀವು ಎಲ್ಲನೂ ಬಂದುಬಿಟ್ಟು ಇದೇ ಥರ ಫೋಟೋ ಫಸ್ಟು ಪ್ರಾಂಪ್ಟ್ ಏನಿದೆ ಪೇಸ್ಟ್ ಮಾಡಿ, ಪ್ರಾಂಪ್ಟ್ ಪೇಸ್ಟ್ ಮಾಡಾದ್ಮೇಲೆ ಫೋಟೋ ಬರುತ್ತೆ. ಫೋಟೋ ಬಂದಾದಮೇಲೆ ಆ್ಯನಿಮೇಟ್ ಅಂತ ಕಳಿಸಿ. ಆ್ಯನಿಮೇಟ್ ಅಂತ ಕಳಿಸಾದ್ಮೇಲೆ ಎಲ್ಲನೂ ನಿಮ್ಮದು ಆ್ಯನಿಮೇಟ್ ಆಗಿ ಬಂದುಬಿಡುತ್ತೆ. ಸೊ ಸಿಂಪಲ್ ಈ ಥರ ನೀವೇನಾದರೂ ಒಂದು ಮಾಡಿ. ಸೊ ನಾವು ಇದನ್ನು ಸೇವ್ ಮಾಡ್ಕೊಳ್ಳೋಣ. ಓಕೆನಾ, ಸೊ ಸೇಮ್ ಎಲ್ಲ ಪ್ರೊಸೆಸಲ್ಲಿ ಮಾಡ್ಕೊಳ್ಳಿ. ಈಗ ಎಲ್ಲ ಆದಮೇಲೆ ಏನು ಮಾಡಬೇಕಂತ ಹೇಳ್ತೀನಿ. ಓಕೆ ಗೈಸ್, ಎಲ್ಲನೂ ಬಂದುಬಿಟ್ಟು ಏನಿದೆ ಫೋಟೋಸಿಂದ ವೀಡಿಯೋ ಮಾಡಾದಮೇಲೆ ಈಗ ಫೈನಲಾಗಿ ಎಡಿಟ್ ಮಾಡಬೇಕು. ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಳ್ಳಿ. ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದಮೇಲೆ ಈ ಥರ ನಿಮಗೆ ಒಂದು ಸ್ವಲ್ಪ ಲೋಡಿಂಗ್ ತೊಗೋಬೇಕು. ಅದಾದಮೇಲೆ ನಾವು ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದನ್ನು ಫೋಟೋಸ್ ಏನಿದೆ ಅದನ್ನು ಅಪ್ಲೋಡ್ ಮಾಡ್ಕೊಳ್ಳೋಣ. ಓಕೆನಾ, ಸೊ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ 16:9 ರೇಷಿಯೋ ಏನಿದೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಾವು ಎಲ್ಲ ವೀಡಿಯೋ ಏನಿದೆ ಅದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆನಾ, ಒಂದೊಂದಾಗಿ ವೀಡಿಯೋಸು ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡು, ಸೊ ಮೊದಲನೇದು ವೀಡಿಯೋ ಯಾವುದು ಇದು, ಈ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಆಲ್ ವೀಡಿಯೋ ಬಂದುಬಿಟ್ಟು ಸೇವ್ ಆಗಿದೆ. ಸೊ ಫಸ್ಟ್ನೇ ವೀಡಿಯೋ ಬಂದುಬಿಟ್ಟು ಯಾವುದು ಇದು, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅದಾದಮೇಲೆ ಎರಡನೇದು ಬಂದುಬಿಟ್ಟು ಇದು, ಮೂರನೇದು ಈ ವಿಡಿಯೋ, ಸೊ ನಾಲ್ಕನೇದು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ನಾಲ್ಕನೇದು ಇದು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಐದನೇದು, ಆರನೇದು, ಏಳನೇದು. ಓಕೆನಾ, ಸೊ ಟೋಟಲಿ ವೀಡಿಯೋಸ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ನೋಡಿ ಈ ಥರ ಬಂದುಬಿಟ್ಟು ನಮಗೆ ಕಾಣುತ್ತೆ. ಸೊ ನಾವು ಇದನ್ನು ಏನು ಮಾಡಬೇಕು, ಪೆನ್ ಆ್ಯಂಡ್ ಝೂಮ್ ಮಾಡಬೇಕು. ಸೊ ಪೆನ್ ಆ್ಯಂಡ್ ಝೂಮ್ ಮೇಲೆ ಕ್ಲಿಕ್ ಮಾಡಿ, ಈಕ್ವಲ್ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ಈ ಥರ ನೋಡಿ ಈ ಥರ ಮಾಡಿ. ಇಲ್ಲ ಅಂದರೆ ನೀವೇನು ಮಾಡಿ, ಸೊ ಈಕ್ವಲ್ ಮೇಲೆ ಕ್ಲಿಕ್ ಮಾಡಿಬಿಡಿ. ಸಿಂಪಲ್ಲಾಗಿ ಒಂದು ಫಸ್ಟ್ನೇ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಈ ಥರ ಮಾಡಿ, ಎರಡನೇದಲ್ಲಿ ಈ ಥರ ಒಂದು ಸ್ವಲ್ಪ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ಆ್ಯನಿಮೇಷನ್ನು ಕ್ರಿಯೇಟ್ ಆಗಿಬಿಡುತ್ತೆ. ಸೇಮ್ ಇದೇ ಥರ ಪ್ರಾಸೆಸ್ಸಲ್ಲಿ ಎರಡನೇ ಫೋಟೋ ಏನಿದೆ ಅದನ್ನು ನಾವು ಮಾಡ್ಕೊಳ್ಳೋಣ.
ಓಕೆನಾ. ಪ್ಯಾನ್ ಆ್ಯಂಡ್ ಝೂಮ್ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ನೋಡಿ ಈ ಥರ ಒಂದು ಸ್ವಲ್ಪ ಮಾಡಿ, ಕೆಳಗಡೆದು ಒಂದು ಸ್ವಲ್ಪ ಈ ಥರ ಮಾಡಿ, ಈ ಥರ. ಓಕೆನಾ. ಸೊ ಅದಾದಮೇಲೆ ಮೂರನೇ ಫೋಟೋ ಏನಿದೆ ಅದನ್ನು ಸೇಮ್ ಪ್ರಾಸೆಸ್ಸಲ್ಲಿ ಮಾಡ್ಕೊಳ್ಳೋಣ. ಓಕೆನಾ. ಸೊ ಇಲ್ಲಿ ಬಂದುಬಿಟ್ಟು ಸ್ಟಾರ್ಟಿಂಗ್ ಪೊಸಿಷನ್ ನಾವು ಈ ಕಡೆ ತಗೊಬರೋಣ, ಎಂಡಿಂಗ್ ಪೊಸಿಷನ್ ಬಂದುಬಿಟ್ಟು ಈ ಕಡೆ ತಗೊಬರೋಣ. ಓಕೆನಾ. ಆಗ ಬಂದುಬಿಟ್ಟು ಕರೆಕ್ಟಾಗಿ ಫಿಟ್ ಆಗಿಬಿಡುತ್ತೆ. ಸೊ ಸೇಮ್ ಪ್ರಾಸೆಸ್ಸಲ್ಲಿ ಎಲ್ಲನೂ ಪೆನ್ ಆ್ಯಂಡ್ ಝೂಮ್ ಮಾಡ್ಕೊಳ್ಳೋಣ. ಈಗ ನೋಡಿ ಯಾವ ಥರ ಕಾಣುತ್ತಂತೆ ನಮ್ಮದು. ನೋಡಿ ನಾವು ಪೆನ್ ಆ್ಯಂಡ್ ಝೂಮ್ ಮಾಡಿದ್ವಲ್ಲ ಅದು. ಓಕೆನಾ. ನೋಡಿ ಈ ಥರ ಬಂದುಬಿಟ್ಟು ನಮಗೆ ಕಾಣುತ್ತೆ ನೋಡೋದಕ್ಕೆ. ಓಕೆನಾ. ಸೊ ಇದಾಯ್ತಲ್ಲ. ಈಗ ನಾವು ನಾನಿಲ್ಲಿ ಆಡಿಯೋ ಬಂದುಬಿಟ್ಟು ಇಂದ ಜನ್ರೇಟ್ ಮಾಡಿದ್ದೆ. ಸೊ ನೀವು ಆಡಿಯೋ ಬಂದುಬಿಟ್ಟು ಇಂದ ಹಾಕಬೇಕಂತ ಅವಶ್ಯಕತೆ ಇಲ್ಲ. ಸೊ ನೀವಾಗೆ ಓನಾಗಿ ಜನ್ರೇಟ್ ಮಾಡ್ಕೋಬೋದು. ಓಕೆನಾ. ಸೊ ಓನಾಗಿ ಯಾವ ಥರ ನೀವು ಜನ್ರೇಟ್ ಮಾಡ್ಕೊಳ್ಳೋದಂದರೆ ಲೈಕ್ ನೀವು ಅದನ್ನು ಇದು ಮಾಡ್ಬೋದು, ಸ್ಪೀಚ್ ಮಾಡ್ಬೋದು ನೀವೇ ಓನ್ ವಾಯ್ಸ್ ಕೊಟ್ಬಿಟ್ಟು. ಸೊ ನಾನಿಲ್ಲಿ ಲವ್ ವಾಯ್ಸ್ ಇಂದ ಮಾಡಿಸಿದ್ದೆ. ಸೊ ಅದನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ಸೊ ನೋಡಿ ನಾನಿಲ್ಲಿ ವಾಯ್ಸ್ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಬೇಕಿದ್ದರೆ ನಾವೇನು ಮಾಡ್ಬೋದು, ಇದೊಂದು ವಾಯ್ಸ್ ಬಂದುಬಿಟ್ಟು ಒಂದು ಸ್ವಲ್ಪ ಕಸ್ಟಮೈಸ್ ಮಾಡ್ಕೋಬೋದು. ಓಕೆನಾ. ಲೈಕ್ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಜಾಸ್ತಿ ಕಮ್ಮಿ ಮಾಡ್ಕೋಬೋದು, ರಿವರ್ಬ್ ಮಾಡ್ಕೋಬೋದು ವಾಯ್ಸ್ನ. ಒಂದು ಸ್ವಲ್ಪ ವಾಯ್ಸ್ ಚೇಂಜರಲ್ಲಿ ಬೇಕಿದ್ರೆ ನಾವು ಚೇಂಜು ಮಾಡ್ಕೋಬೋದು ಲೈಕ್ ಈ ಥರ. ಓಕೆನಾ. ಸೊ ನಾನಿಲ್ಲಿ ಬೇರೆದು ಯಾವುದಾದ್ರು ನೋಡಿ ಈ ಥರ ನೀವು ಬಂದುಬಿಟ್ಟು ಕ್ರಿಯೇಟ್ ಮಾಡ್ಕೋಬೋದು. ಓಕೆನಾ. ಅದಾದಮೇಲೆ ಇದಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನಾದರೂ ನೀವು ಆ್ಯಡ್ ಮಾಡ್ಕೋಬೋದು. ಸೊ ನಿಮ್ಮಲ್ಲಿ ಯಾವುದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆ ಹಾರರ್ದು ಕಾಪಿರೈಟ್ ಫ್ರೀದು, ಅದನ್ನು ನೀವು ಈಗ ಯೂಸ್ ಮಾಡ್ಕೋಬೋದು. ಓಕೆನಾ ಗೈಸ್, ಗೊತ್ತಾಯ್ತಲ್ಲ ಯಾವ ಥರ ಏನು ಎತ್ತಾ ಅಂತ. ಸೊ ಇದೇ ಥರ ನೀವು ವೀಡಿಯೋಸ್ಗಳನ್ನ ಮಾಡ್ಕೋಬೋದು. ಆ್ಯಂಡ್ ವಾಯ್ಸ್ ಓವರು ನೀವೇ ಮಾಡ್ಕೋಬೋದು. ನೀವು ಮಾಡಿದರೆ ಇನ್ನೂ ಬೆಟರು. ಇಲ್ಲ AI ವಾಯ್ಸು ನೀವು ಜನ್ರೇಟ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಬೈ ಗೈಸ್.